ಹಾಯ್ ಹಲೋ SSP ಫಿಲಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು 2 ದಿವಸದಿಂದ ವಿಡಿಯೋ ಮಾಡಲಿರಲಿಲ್ಲ. ಇವತ್ತು ಮತ್ತೊಂದು ವಿಡಿಯೋ ಮಾಡೋಣ. ಇವತ್ತಿನ ಅನ್ಬಾಕ್ಸಿಂಗ್ ಅಲ್ಲ, ಬಟ್ ನಂಬಲ್ಲಿ ಇರೋ ಪ್ರಾಡಕ್ಟ್ ಏನದ ಅನ್ನೋದು ಒಂದು ತೋರ್ಸೋಕೆ ತೊಗೊಂಬಂದು ಇವತ್ತು. ಇದು ಏನಪ್ಪ ಅಂದರೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು, ಬ್ಯಾಗ್ ನೋಡಿದ್ರೆ EOS ನಮ್ಮಲ್ಲಿ ಇರೋದು ಯೂಸ್ ಮಾಡೋದು ಒಂದು ಐಟಮ್ ಅಷ್ಟೇ. ಅನ್ಬಾಕ್ಸಿಂಗ್ ವಿಡಿಯೋ ಆಗಲಿದ್ದು ಇದು ತೊಗೊಂಡು ಸುಮಾರು 3 ವರ್ಷ ಆಗ್ಯದ. 3 ವರ್ಷದಾಗ ನಿಮಗೆ ತೋರಿಸ್ಬೇಕಂತ ಇವತ್ತು ತೊಗೊಂಬಂದು ಇದು ನೋಡೋರು ಗೊತ್ತಾಗುತ್ತಿರ್ಬೇಕು ನಿಮಗೆ. ಕೆನಾನ್ EPS 18-135 mm ಲೆನ್ಸ್. ಕೆನಾನ್ ಇದು ಸಂಗಟ್ ಬರೀ ಲೆನ್ಸ್ ಅದ ಹೆಂಗೆ, ಇದ್ರ ಸಂಗಟ್ ಬಾಡಿನೂ ಇರ್ಬೇಕಲ್ಲ, ಬಾಡಿನೂ ಐತಿ, ಚಾರ್ಜರು ಐತಿ, ಆಮೇಲೆ ಬ್ಯಾಟ್ರಿ ಭೀ ಐತಿ. HD ಕಾರ್ಡ್ ಹಾಕಿರ್ತೀವಿ, ನನಗಿಲ್ಲ ಗೊತ್ತಿಲ್ಲ, ಅದನ್ನೂ ಒಂದು ತೋರಿಸ್ತೀನಿ. ಬಾಡಿ ವಿತ್ ಲೆನ್ಸ್, ಈ ಥರ ರೆಡಿ ಆಗುತ್ತೆ. ಲೆನ್ಸ್, ಬಾಡಿ, ಬ್ಯಾಟ್ರಿ. ಆಲ್ರೆಡಿ ಬ್ಯಾಟ್ರಿ ಹಾಕಿಟ್ಟಾರ ನಮ್ಮಲ್ಲಿ ಬಾಸ್. ಇದು ಒರಿಜಿನಲ್ ಕೆನಾನ್ ಬ್ಯಾಟ್ರಿ, ಒರಿಜಿನಲ್ ಚಾರ್ಜರ್ ಎಲ್ಲ ಒರಿಜಿನಲ್ ಅದಾವ. ಇದು ಕ್ಯಾಮ್ರಾ ಕಾಣಿಸ್ತಿರ್ಬೇಕು ನಿಮ್ಗೆ ಯಾವ್ದಂತೇಳಿ, ಕೆನಾನ್ 700D. ಇದು ಬಂದಾಗ ಅರೌಂಡ್ 45,000 ಈ ಕ್ಯಾಮ್ರಾ. ಓನ್ಲಿ 1080p ವಿಡಿಯೋ ವಿತ್ ಫೋಟೋ. ಈ ಕ್ಯಾಮ್ರಾ ನಾವು ಯೂಸ್ ಮಾಡ್ತೀವಿ, ಇಲ್ಲಿವರೆಗೂ ಯೂಸ್ ಮಾಡೀವಿ. ಬಟ್ ಮೊಬೈಲ್ದಲ್ಲಿ ಶೂಟ್ ಮಾಡತ್ತೀವಿ ಜಾಸ್ತಿ, ಯಾಕಪ್ಪ ಅಂದ್ರೆ ಇದು 1080p ಆಗಿರೋದ್ರಿಂದ ಮೊಬೈಲಲ್ಲಿ ಶೂಟ್ ಮಾಡಿ ಪಟಪಟ್ ಹಾಕ್ಕೊಂಡು ಎಡಿಟ್ ಮಾಡ್ಕೋಬೋದು. ಬಟ್ ಕ್ಯಾಮ್ರಾದಾಗ ಶೂಟ್ ಮಾಡಿದಾಗ ಲೆಂತ್ ಸಿಕ್ಕಾಪಟ್ಟೆ, ಫುಟೇಜ್ ಲೆಂತ್ ಸಿಕ್ಕಾಪಟ್ಟೆ ದೊಡ್ಡದಿರ್ತದೆ. ಅದಕ್ಕಾಗಿ ಇದು ಯೂಸ್ ಮಾಡಾಕತ್ತೀವಿ ಮೊಬೈಲ್. ಯಾಕಪ್ಪ ಮೊನ್ನೆ ಒಂದು S25 ಜೆಲಾಕ್ಸಿ S25 ಮೊಬೈಲ್ ತೊಗೊಂಡು ಆ ಮೊಬೈಲಲ್ಲಿ ಶೂಟ್ ಮಾಡ್ತೀವಿ. ಯಾಕಂದ್ರೆ ಅಲ್ಟ್ರಾ HD ಶೂಟ್ ಮಾಡೋದು ಕ್ಲಾರಿಟಿನೂ ಬರುತ್ತೆ, ಬಟ್ ಸೈಜ್ನು ಚಿಕ್ಕದಾಗಿರುತ್ತೆ, ಅಪ್ಲೋಡ್ ಮಾಡೋಕ್ಕೂ ಬೇಗ ಆಗುತ್ತೆ. ಅದ್ರ ಸಲಿಂದಾಗಿ ಇದು ಜಾಸ್ತಿ ಯೂಸ್. ಇದನ್ನು 10 ಬಿಟ್ ಕಲರೇ, ಬಟ್ ಇದು ರೊಟೇಟೆಡ್ ಡಿಸ್ಪ್ಲೇ, ಹೇಗೆ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಹಿಂಗೆ ಹಾಕೋಬೋದು, ಬೇಡಂದ್ರೆ ಹಿಂಗೆ ಹಾಕೋಬೋದು. ಬಟ್ ಈಗ ಯಾರೂ ನನ್ನ ಅನ್ಸಮಟ್ಟಿಗೆ ಇದು ಯಾರೂ ಯೂಸೇ ಮಾಡಲ್ಲ. ಯಾಕಪ್ಪ ಅಂದ್ರೆ ಯೂಸ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಇನ್ನೂರಿಗೂ ಕೆಲವೊಂದು ಫೋಟೋಗ್ರಫಿ ಮಾಡೋರು ಇರೋರು ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇದೂ ಚೆನ್ನಾಗಿರೋ. ಬಟ್ ಇದೊಂದು ಒಂದೇ ಒಂದು ಪ್ರಾಬ್ಲಮ್, ಆಟೋ ಫೋಕಸ್. ಈ ಕ್ಯಾಮ್ರಾ ಉಳಿದು ಎಲ್ಲ ಚೆನ್ನಾಗೈತಿ, ಬಟ್ ಆಟೋ ಫೋಕಸ್ ಅಷ್ಟೊಂದು ನನಗೂ ಇಷ್ಟ ಆಗಿಲ್ಲ. ಬಟ್ ಅದ್ರ ಸಲಿಂದಾಗಿ ಇದು ಕಮ್ಮಿ ಪ್ರಮಾಣದಾಗ ಯೂಸ್. ಅಂದರೆ ಯಾವುದಾದ್ರು ಫೋಟೋ ಶೂಟ್ ಇದ್ರೆ ಮಾತ್ರ ಇದು ಯೂಸ್ ಮಾಡ್ತೀವಿ, ಇಲ್ಲಪ್ಪ ಅಂದ್ರೆ ಇದು ಯೂಸ್ ಮಾಡೋದು ಅಷ್ಟೊಂದು ಈಜಿ ಅನಿಸಲ್ಲ. ಯಾಕಪ್ಪ ಅಂದ್ರೆ ಲೆಂತ್ ಸಿಕ್ಕಾಬಿಟ್ಟು ದೊಡ್ಡದಾಗ್ತದೆ, ಫುಟೇಜ್ ದೊಡ್ಡದಾಗ್ತದೆ. ಆಮೇಲೆ ಇದು ಬ್ಯಾಟ್ರಿ ಪಿಕಪ್, ಯಾಕಂದ್ರೆ ಸುಮಾರು ಹಳೆ ಕ್ಯಾಮ್ರಾ ಆಗಿರೋದ್ರಿಂದ ಇದಕ್ಕೂ ಸ್ಟೆಬಿಲೇಷನ್ ಐತಿ, ಆಮೇಲೆ ಎಲ್ಲ ಐತಿ. ಬಟ್ ವಿಡಿಯೋ ವಿತ್ ಫೋಟೋಗ್ರಫಿ ಎರಡೂ ಮಾಡ್ಬೋದು ಇದ್ರ ಜೊತೆಗೆ. ಇದು ಒಂದೇ ಸಿಂಗಲ್ ಲೆನ್ಸ್ ತೊಗೊಂಡಿದ್ದು ಅಂತ. ಇನ್ನೊಂದು ಲೆನ್ಸ್ ಇತ್ತು ಅನ್ಸುತ್ತೆ, ಆ ಲೆನ್ಸ್ ಅಷ್ಟೊಂದು ನೋಡಿದ್ದಿಲ್ಲ. ಯಾಕಪ್ಪ ಇನ್ನೊಂದು ಲೆನ್ಸ್ ಜೊತೆಗಿತ್ತು, ಅದು ಎಲ್ಲೋ ಇಟ್ಟಿರೋ ಕಾರಣಕ್ಕಾಗಿ ನೆನಪಾರಿ ಸಿಗಲ್ಲ. ಜಸ್ಟ್ ಕ್ಯಾಮರಾ ಬೇಕಾದ್ರೆ ರಿವ್ಯೂ ಮಾಡತ್ತೀನಿ ಅಷ್ಟೇ. ಇಲ್ಲಿವರೆಗೂ ಇದೇ ಶೂಟ್ ಮಾಡಿ, ಮುಂದೆ ಇದು ಶೂಟ್ ಮಾಡೋ ಚಾನ್ಸ್, ಯಾಕಂದ್ರೆ ಓನ್ಲಿ ಫೋಟೋಗ್ರಫಿ ಮಾತ್ರ ಚಾನ್ಸ್ ಇಡ್ತೀವಿ. ಆಲ್ರೆಡಿ SD ಕಾರ್ಡ್ ಹಾಕಿಟ್ಟ ನಮ್ಮ ವರುಣ್ ಬಾಸ್. ಇದು ನೋಡ್ಬೋದು, ನೀವು ಶೂಟ್ ಮಾಡಿರೋ ಕ್ಯಾಮ್ರಾನೇ ಈ ಥರ ಬರಲಾಗ್ತದೆ. ಇದ್ರದ್ದು ಒಂದು ಸರ್ತಿ ನಿಮ್ಮದೇ ಶೂಟ್ ಮಾಡಿ ಓಕೆ ಅನಿಸ್ಬಿಡ್ತೀವಿ. ಈಗ ಕೆನಾನ್ EOS 700D ಒಂದು ಕಾಲಕ್ಕೆ ಇದನ್ನು ಮೆರೆದ ಕ್ಯಾಮ್ರಾನೇ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಒಂದು ಕಾಲಕ್ಕೆ ಇದನ್ನು ಒಳ್ಳೆ ಕೆನಾನ್ನಲ್ಲಿ ಒಳ್ಳೆ ಫ್ಯೂಚರಿಟಿ ಕ್ಯಾಮ್ರಾ.
ಯಾಕಪ್ಪ ಅಂದರೆ ಇದು ಬಂದಾಗ ಈ ಕ್ಯಾಮ್ರಾಗಳಿಗೆಲ್ಲ ಈ ಸದ್ದಿನ ಕ್ಯಾಮ್ರಾಗಳಿಗೆಲ್ಲ ಬಂದಿರಲಿಲ್ಲ, ಅದಕ್ಕೆ ಈ ಕ್ಯಾಮ್ರಾ ಒಳ್ಳೆಯದಿತ್ತು. ಇದರಿಂದ ಫಸ್ಟ್ ಕ್ಯಾಮ್ರಾ ಇದು ಆ್ಯಕ್ಚುಲಿ. ಇನ್ನೂ ಇದಕ್ಕಿಂತ ಒಂದು ಮುಂಚೆ ಕ್ಯಾಮ್ರಾ ಐತಿ ನಮ್ಮ ಹತ್ರ, ಇದಕ್ಕಿಂತ ಒಂದು ಮುಂಚೆ ಕ್ಯಾಮ್ರಾ ಐತಿ, ಬಟ್ ಅದು ಯೂಸ್ಲೆಸ್. ಯಾಕಪ್ಪ ಅಂದ್ರೆ ಅದರದ್ದೊಂದು ವಿಡಿಯೋ ಮಾಡ್ತೀನಿ. ಅದು 2K ರೆಸಲ್ಯೂಷನ್ ಇದು 2K ರೆಸಲ್ಯೂಷನ್ ಇತ್ತು, ಚಿಕ್ಕ ಕ್ಯಾಮ್ರಾ, ಹ್ಯಾಂಡಲ್ ಕ್ಯಾಮ್ರಾ. ಅದು ಯಾವುದೋ ಕಂಪ್ನಿದು ಟೆಕ್ನಾಲಿಕ್ ಏನೋ ಕಂಪ್ನಿ ಇದೆ. ಆ ಕ್ಯಾಮ್ರಾ ಫಸ್ಟ್ ನಮಗೆ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಶಾರ್ಟ್ ಮೂವಿ ಬಗ್ಗೆ ಗೊತ್ತಾಗಿದ್ದೆ ಆ ಕ್ಯಾಮ್ರಾಯಿಂದ. ಆ ಕ್ಯಾಮ್ರಾದ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಹಿಂದಿರ್ಬೋದು ಇಲ್ಲಿ. ಈ ಕ್ಯಾಮ್ರಾನೇ ಅದು ಎಲೆಕ್ಟ್ರಾನಿಕ್ 2.K ರೆಸಲ್ಯೂಷನ್, ಇದು ಮೆಗಾ ಪಿಕ್ಸೆಲ್. ಇದನ್ನು ಒಂದು ಫಸ್ಟ್ ತಂದಾಗ ಇದನ್ನು ಒಂದು ಒಳ್ಳೆ ಹ್ಯಾಂಡಲ್ ಕ್ಯಾಮ್ರಾ ಆಗಿತ್ತು. ಒಂದು ಫೋಟೋ ಶೂಟ್ ಮಾಡೋದಲ್ಲಿ ಇದನ್ನು ಫೋಟೋ ಶೂಟ್ ಬರುತ್ತೆ ಮತ್ತು ವಿತ್ ವಿಡಿಯೋಗ್ರಫಿ. ಇದು ಸೈಡ್ ಇರೋದ್ರಿಂದ ಅದಕ್ಕೆ ನಾಳೆ ರಿವ್ಯೂ ಮಾಡ್ತೀನಿ ಇದ್ರ ಬಗ್ಗೆ. ಇನ್ನೂ ಸುಮಾರು ಐಟಮ್ ಅದ ರಿವ್ಯೂ ಮಾಡೋಕೆ, ಬಟ್ ಈಗ ಮೇನ್ ಆಗಿ ಫೋಟೋ ಶೂಟ್ ಆದ್ರೆ ಆಮೇಲೆ ವಿಡಿಯೋಗ್ರಫಿಗೆ ಆದರೆ ಈ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಚೆನ್ನಾಗಿ ಇದನ್ನು ರಾ ಫುಟೇಜ್ ಮಾಡ್ಬೋದು. ಓನ್ಲಿ 1080p 4K ರೆಕಾರ್ಡಿಂಗ್ ಆಗೋದಿಲ್ಲ ಇದು. ಓನ್ಲಿ 1080p 720p 10 ಬಿಟ್ ಕಲರು. ಆಮೇಲೆ ರೊಟೇಟೆಡ್ ಡಿಸ್ಪ್ಲೇ, ಏನಂತಾರೆ ಇದು 4.2 ಡಿಸೇಬಲ್ ಐತಿ. ಆಮೇಲೆ ಇಮೇಜ್ ಕ್ವಾಲಿಟಿ ರಾ ಶೂಟ್ ಮಾಡ್ಬೋದು, ರಾ ಕ್ವಾಲಿಟಿ ಯೂಸ್ ಮಾಡ್ಬೋದು. ಆಮೇಲೆ ರಾ ಪ್ಲಸ್ ಯೂಸ್ ಮಾಡ್ಬೋದು, ಶೂಟ್ ಮಾಡ್ಬೋದು. S3 S2 ಆಮೇಲೆ S1 S1 ರಾಮೆಂಟ್ ಕಲರ್ ಬರುತ್ತೆ, ಯೂಸ್ ಮಾಡ್ಬೋದು. ಇಮೇಜ್ ಕ್ವಾಲಿಟಿ ಆಮೇಲೆ ವಿಡಿಯೋ ಶೂಟಿಂಗ್ ಲಾಸ್ಟ್ 1080pವರೆಗೂ ಶೂಟ್ ಆಗುತ್ತೆ. ಇದು ನಿಮ್ಗೆ ಅಂದಂಗೆ ಅರೌಂಡಿಂಗ್ ಆಗೊಂದು 40,000 ಕೊಟ್ಟು ತೊಗೊಂಡು ಅನ್ಸುತ್ತೆ. ಇದು ನನಗೆ ಅಷ್ಟೊಂದು ನೆನಪಿಲ್ಲ, ಯಾಕಂದರೆ ಇದೇ ಲೆನ್ಸ್ ಬಂದಿರೋ ಸಿಂಗಲ್ ಲೆನ್ಸ್ ಅನ್ಸುತ್ತೆ ನನಗೆ. ಅಷ್ಟೊಂದು ಇನ್ನೊಂದು ಲೆನ್ಸ್ ತೊಗೊಂಬಂದಿದ್ದು, ಬಟ್ ವಿತ್ ಇನ್ನೊಂದು ಬ್ಯಾಟ್ರಿ ತೊಗೊಂಬಂದ್ವಿ. ಬಟ್ ಅದು ಚಾರ್ಜಿಂಗ್ ಎರಡು ಸಾಕಾಗಲ್ಲ, ಯಾಕಪ್ಪ ಇದು 2000 ಟೈಪ್ ಐ ಅಂತ ಒಂದು ಬ್ಯಾಟ್ರಿ ಇತ್ತಿದ್ದು. ಕ್ಯಾಶ್ಕಾನ್ ಬ್ಯಾಟ್ರಿ ಐತಿ, ಬಟ್ ಇದು ಅಷ್ಟೇ ಏನೋ ಒಂದು ಹೆಲ್ಪ್. ಆ ಬ್ಯಾಟ್ರಿ ಕಮ್ಮಿ ಆದರೆ ಆ ಬ್ಯಾಟ್ರಿ ಚಾರ್ಜ್ ಆಗೋವರೆಗೂ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ. ಇದು ಕಂಪ್ನಿ ಬ್ಯಾಟ್ರಿ ಥರ ಬರೋಲ್ಲ, ಈ ಬ್ಯಾಟ್ರಿ ಬರೋ ಥರ. ಇದು ಒರಿಜಿನಲ್ ಚಾರ್ಜರು. ಆಮೇಲೆ ಇದು ಪ್ಲಗ್ ಅಂತ ಗೊತ್ತಿರೋದಲ್ಲ, ಅದು ಪವರ್ ಕೇಬಲ್, ಒರಿಜಿನಲ್ ಚಾರ್ಜರ್ ಎಲ್ಲ ಯೂಸ್ ಮಾಡಿ ಫಸ್ಟ್ ಬಿಗಿನಿಂಗ್ ಸ್ಟಾರ್ಟ್ ಆಗಿದ್ದೇವೆ ನಾವು. ಮುಂಚೆ ಬಂದಿಲ್ಲ ಕಾರಣಕ್ಕಾಗಿ ಇದೇನು ತೋರ್ಸೋಕ್ಕಾಗಿಲ್ಲ. ನಮ್ಮ ಬಾಸ್ ಒಂದು ವರುಣ್ ಕುರ್ನಳ್ಳಿ ಅವರು ಒಂದು ಇಂಡಿಕೇಟರ್ ಎತ್ತಕ್ಕೋದು ಗೊತ್ತಿಲ್ಲ, ಅವನಿಗೆ ಕೇಳಬೇಕು. ಇಷ್ಟು ನಂಬಲ್ಲಿ ಇವತ್ತಿನ ಕ್ಯಾಮ್ರಾ ಇದು. ಇದಕ್ಕೂ ಮಾಮೂಲಿ ನಿಮ್ಗೆ ಏನು ಫ್ಯೂಚರಿಟಿ ಎಲ್ಲ ಸ್ಕ್ಯಾನ್ ಮ್ಯಾನುವಲ್ ಎಲ್ಲ ನಾರ್ಮಲ್ ಆಟೋ ಫೋಕಸ್ ಎಲ್ಲ ಐತೆ. ಬಟ್ ಆಟೋ ಫೋಕಸಲ್ಲಿ ವಿಡಿಯೋ ಮಾಡುವಾಗ ಅಂದರೆ ನಿಮ್ಮ ಫೋಟೋಶಾಪ್ ಮಾಡುವಾಗ ಫೋಟೋ ಶೂಟ್ ಮಾಡುವಾಗ ಅಷ್ಟೊಂದು ಗೊತ್ತಾಗಲ್ಲ. ಯಾಕಪ್ಪ ಅಂದ್ರೆ ಫೋಟೋ ಶೂಟ್ ಮಾಡುವಾಗ ನಿಮ್ಗೆ ಆಟೋ ಫೋಕಸ್ ತೊಗೋತಾ ಅಂದರೆ ಇಮ್ಮಿಡಿಯೇಟ್ಲಿ ಫಾಸ್ಟ್ ತೊಗೊಳಗಿತ್ತು ಇದನ್ನ ಒಂದು ಸೆಕೆಂಡ್ನಾಗ ಅಷ್ಟೊಂದು ಇರಿಟೇಟ್ ಅನ್ಸಲ್ಲ. ಬಟ್ ವಿಡಿಯೋಗ್ರಫಿ ಮಾಡ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಫೋಕಸ್ ಮಾಡಿದಾಗ ಈ ಕಡೆ ಫೋಕಸ್ ಮಾಡಿದಾಗ ಅದು ಈ ದಡನ್ನಾಗಿ ಈ ಕಡೆ ಫೋಕಸ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ಲಿ ಆಗಲ್ಲ. ಲೆನ್ಸ್ ಜೂಮ್ ಹೋಗಿ ಹೊಳ್ಳಿ ವಾಪಸ್ ಫೋಕಸ್ ತೊಗೋಬೇಕಾದ್ರೆ ಲೇಟ್ ಆಗುತ್ತೆ. ಬಟ್ ಅದಕ್ಕೋಸ್ಕರದಿಂದ ಇದ್ರದ್ದು ಲೆವಲಿಟಿ ಕಮ್ಮಿ ಆಯ್ತು ಅನ್ಸುತ್ತೆ ಈ ಕ್ಯಾಮ್ರಾದು. ಇಲ್ಲಾಂದ್ರೆ ಇದು ಒಳ್ಳೆ ಫೀಚರ್ ಕ್ಯಾಮ್ರಾ, ಒಳ್ಳೆ 10 ಬಿಟ್ ಇಲ್ಲ ಕಲರ್ ಇರೋ ಸಲಿಂದಾಗಿ ರೊಟೇಟೆಡ್ ಡಿಸ್ಪ್ಲೇ. ಮತ್ತು ನೀವು ಶೂಟ್ ಮಾಡುವಾಗ ಆರಾಮಾಗಿ ಶೂಟ್ ಮಾಡ್ಬೋದಾಗಿತ್ತು. ಇದಕ್ಕೊಂದು ನಾನು ಪ್ರೈಮ್ ಲೆನ್ಸ್ ತೊಗೊಂಡಿದ್ದೀನಿ, ಕೆನಾನ್. ಅದು ಸಪ್ರೇಟಾಗಿ ತೊಗೊಂಡಿದ್ದು ದುಡ್ಡು ಕೊಟ್ಟು ಅದನ್ನು ಒಂದು ರಿವ್ಯೂ ಮಾಡ್ತೀನಿ. ಅದ್ರ ಸಲಿಂದಾಗಿ ಇದು ತೋರಿಸೋಣ ಅಂತ ಈ ಥರ ಬರುತ್ತಾ ಈಗ. ಅದಕ್ಕಾಗಿ ಈ ಕ್ಯಾಮ್ರಾ ತೊಗೊಂಬಂದು ವಿಡಿಯೋ ಹಾಕೋಕ್ಕಾಗಿಲ್ಲ. ಒಂದು 2 ದಿವಸ ವೇಟಿಂಗ್ನಾಗ ಇಟ್ಟಿದ್ದೆವು ನಾವು, ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಈಗ ಬಂದರೆ ಬೆಳಗ್ಗೆ ಬಿಸಿಲಿರೋ ಕಾರಣ, ಮೇಲಿರೋ ಕಾರಣ ಹೀಟಾಗಿ ಮಾಡೋಕ್ಕಾಗಲ್ಲ. ಒಳ್ಳೆ ವಿಡಿಯೋಗ್ರಫಿ ಬರುತ್ತೆ. ನಾನೇ ಕಾಣಿಸ್ತಾ ಇದ್ದೀನಿ. ಕೆನಾನ್ ಲೆನ್ಸ್ P185 1.35 STM ಲೆನ್ಸ್. ಇದು ಒಳ್ಳೆ ಶೂಟ್ ಮಾಡ್ಬೋದು. ಬಟ್ ಆಟೋ ಫೋಕಸ್ನಿಂದ ಮಾತ್ರ ಬೇಜಾರಾಗೋದು, ಬಿಟ್ರೆ ಬೇರೆ ಮ್ಯಾನುವಲ್ ಫೋಕಸ್ ಮಾಡ್ಬೋದು. ಮ್ಯಾನುವಲ್ ಫೋಕಸ್ ಮಾಡಿ ವಿಡಿಯೋ ಮಾಡೋಕ್ಕೆ ಮ್ಯಾನುವಲ್ ಫೋಕಸಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಅಂದ್ರೆ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ಬೇಕಾದ್ರೆ ಮತ್ತು ಆಟೋ ಫೋಕಸ್ ಹಾಕಿ ಅಲ್ಲಿರೋ ISO ಸೆಟ್ ಮಾಡಿ ಅಲ್ಲಿರೋ ಮೇಲೆ ಏನಂತೀರಿ ಶಟರ್ ಸ್ಪೀಡ್ ಸೆಟ್ ಮಾಡಿ ಮಾಡೋಷ್ಟೊತ್ತಿಗೆ ಟೈಮೇ ಹೋಗ್ಬಿಡುತ್ತೆ.
ಅದ್ರ ಸಲಿಂದ ಆಟೋ ಫೋಕಸಲ್ಲಿ ಶೂಟ್ ಮಾಡೋದು ಯಾಕೆ ಬಂದು ಬೇಗ ಆಟೋ ಫೋಕಸ್ ತಾನೇ ಏನು ಲೈಟ್ ಇದೆ ಏನು ಬ್ಯಾಕ್ಗ್ರೌಂಡಲ್ಲಿ ಬರ್ಲಿದೆ ಎಲ್ಲ ತೊಗೊಂಡ್ಬಿಡುತ್ತಲ್ಲ ಇಮಿಡಿಯೇಟ್ಲಿ. ಬಟ್ ಅದು ಶೂಟ್ ಮಾಡಿದ್ರೆ ಇದು 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 ವರ್ಲ್ಡ್ ಫೋಟೋಗ್ರಫಿ ಶೂಟ್ ಮಾಡ್ಬೋದು. ಇದು ಯಾಕಪ್ಪ ಅಂದ್ರೆ ಲಾಂಗ್ ಇರೋ ಸಲಿಂದಾಗಿ 135 mm ಐತಿ ಲಾಸ್ಟ್ ಶೂಟ್ ಮಾಡ್ಬೋದು. ಒಳ್ಳೆ ಕ್ಯಾಮ್ರಾನೇ, ಬಟ್ ಈಗಿನ ಫ್ಯೂಚರಿಂಗಟ್ಲಿ ನಾನು ಅನ್ಸೋ ಮಟ್ಟಿಗೆ ಇದು ಯೂಸ್ ಮಾಡೋದು ಕಮ್ಮಿ ಮಾಡಿದ್ದೀವಿ. ಬಟ್ ಇವಾಗ S25 ಮೊಬೈಲ್ ಇರೋ ಕಾರಣ ಅದ್ರಾಗೆ ಶೂಟ್ ಮಾಡಿ ಅದ್ರಾಗೆ ಎಡಿಟ್ ಮಾಡಿ ಅದ್ರಾಗೆ ಹಾಕಿಬಿಡ್ತೀವಿ. ಇವತ್ತಿಂದು ಇದ್ರದ್ದು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಫೋಟೋಶಾಪ್ ಯೂಸ್ ಮಾಡ್ತೀವಿ ಇವಾಗ ಏನಪ್ಪ ಅಂದ್ರೆ ಯಾವ ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ ಮಾತ್ರ ಒಂದು ಶಾರ್ಟ್ ಮೂವಿ ಮಾಡಿದ್ದೀರಲ್ಲಿ ಪೂರಾ ಕಂಪ್ಲೀಟ್ ಆಗಿ ಮಾಡಿದ್ದೆವು. ಅದು ಯೂಟ್ಯೂಬ್ ಚಾನಲಲ್ಲಿ ಐತೆ, ನೀವು ಹೋಗಿ ನೋಡ್ಬೋದು. ವರುಣ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ದಾಗ ಐತಿ. ಬಟ್ ಇದ್ರಾಗೆ ಶೂಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸೀನು. ಯಾಕಂದ್ರೆ ಒಂದೇ ಕ್ಯಾಮ್ರಾ ಆಗಿರೋದ್ರಿಂದ ನಮ್ಮ ಹತ್ರ ಇದು ಒಂದೇ ಕ್ಯಾಮ್ರಾ ಇತ್ತು, ಬೇರೆ ಕ್ಯಾಮ್ರಾ ಇಲ್ಲ. ಅದಕ್ಕೆ ಇವಾಗ ನಮ್ಗೆ ಏಜೆನ್ಸಿ ಗೊತ್ತಾಗಿ ಒಂದು ಶಾರ್ಟು ಸ್ಟೇಟ್ ಬರೋ ಶಾರ್ಟ್ನಾಗ ಏನು ಮಾಡೋಕ್ಕಾಗುತ್ತೆ, ನಮ್ಗೆ ಒಂದು ಸೈಡ್ ಆ್ಯಂಗಲ್ ಶಾರ್ಟು ಬೇಕಾಗಿರುತ್ತೆ. ಅದ್ರ ಸಲಿಂದಾಗಿ ಸೈಡ್ ಆ್ಯಂಗಲ್ ವಿತ್ ಒಂದು ಶಾರ್ಟ್ ಅಂದ್ರೆ ಫ್ರಂಟಲ್ಲಿರೋ ಶಾರ್ಟ್ ತೊಗೊಂಡು ಮತ್ತು ಸೈಡ್ಗೆ ಒಂದು ಕ್ಯಾಮ್ರಾ ಇದ್ರೆ ಎರಡೂ ಶಾರ್ಟ್ಗಳು ಒಂದೇ ಸತಿ ತೊಗೋದು. ಇದು ಒಂದು ಸಿಂಗಲ್ ಕ್ಯಾಮ್ರಾ ಇದ್ದಾಗ ಹಂಗಾಗಲ್ಲ. ಸಿಂಗಲ್ ಕ್ಯಾಮ್ರಾ ಇದ್ದಾಗ ಒಂದು ಶಾರ್ಟ್ ತೊಗೊಂಡು ಮತ್ತು ಸೈಡ್ ಆ್ಯಂಗಲಿಗೆ ಬಂದು ಕ್ಯಾಮ್ರಾ ಬಂದು ಮತ್ತೊಂದು ಶಾರ್ಟ್ ತೊಗೋಬೇಕಾಗ್ತಿತ್ತು. ಅದ್ರ ಸಲಿಂದ ಈಗ ನಮಗೆ ಗೊತ್ತಾಗಿರೋ ಕಾರಣಕ್ಕಾಗಿ ಆಲ್ಮೋಸ್ಟ್ ಒಂದಿಷ್ಟು ಮೊಬೈಲಾಗೆ ಶೂಟ್ ಮಾಡತ್ತೀವಿ. ಯಾಕಂದರೆ ಇದು ಶೂಟ್ ಮಾಡುವಾಗ ಏನು ಅನ್ಸಲ್ಲ, ಫ್ರಂಟ್ ಶೂಟ್ ಮಾಡ್ತೀವಿ. ಬಟ್ ರಿಂಗ್ ಚೆನ್ನಾಗೈತಿ, ಮಾಡ್ಬೋದು ಈಗಿನ ಫ್ಯೂಚರಿಟಿ. ಬಟ್ ಇದು ಅಲ್ಲ, ಈಗಿನ ವೆಡ್ಡಿಂಗ್ ಶೂಟ್ಗಳಿಗೆ ಏನಿಲ್ಲ ಅಂದ್ರೆ 10 ಲಕ್ಷ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ವೆಡ್ಡಿಂಗ್ ಶೂಟ್ ಮಾಡಬೇಕು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂದ್ರೆ, ಯಾವ ಈಗ ಒಂದು ಬರ್ತ್ಡೇ ಪಾರ್ಟಿ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ 3-4 ಲಕ್ಷ ರೂಪಾಯಿ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಬಟ್ ಇದು ಅಷ್ಟೊಂದು ಲೆವೆಲಿಟಿ ಅಲ್ಲ. ಬಟ್ ಆದರೂ ಮಾಡ್ಬೋದು, ಯಾಕಪ್ಪ ಅಂದ್ರೆ ಇದರಿಂದ ಜರ್ನಿ ಸ್ಟಾರ್ಟ್ ಆಗಿದ್ದಲ್ಲ. ಅದಕ್ಕಾಗಿ ಇದೇ ಫಸ್ಟ್ ತೊಗೊಂಬಂದು ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ಒಂದಿಟ್ಟು ಇದ್ರ ಬಗ್ಗೆ ಏನೇನೈತೆ ಎಲ್ಲ ತಿಳ್ಕೊಂಡು ಮಾಡೋಕ್ಕೆ ನಮಗೆ ಗೊತ್ತಾಗಿರೋದು ಕ್ಯಾಮ್ರಾ ಈ ಥರ ವರ್ಕ್ ಆಗುತ್ತೆ ಅಂತ. ಇದು ಬರದೇ ಇರೋವಾಗ ನಮಗೆ ಇದ್ರ ಬಗ್ಗೆ ಕ್ಯಾಮ್ರಾ ಬಗ್ಗೆನೂ ಗೊತ್ತಿರಲಿಲ್ಲ, ಏನು ವರ್ಕ್ ಆಗುತ್ತಾ, ISO ಅಂದ್ರೆ ಏನು, ಶಟರ್ ಸ್ಪೀಡ್ ಅಂದ್ರೆ ಏನು, ಅಪರ್ಚರ್ ಅಂದ್ರೆ ಏನು ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ. ಲೆನ್ಸ್ ಹೆಂಗೆ ಅಟ್ಯಾಚ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇದು ಬಂದ್ ಮಾಡೋಕ್ಕೆ ನಮಗೆ ಗೊತ್ತಾಗಿರೋದು. ಇದ್ರ ಬಗ್ಗೆ ಏನು ತಿಳ್ಕೊಂಡ್ರೆ, ಯಾಕಪ್ಪ ಪ್ರಾಡಕ್ಟ್ ಇದ್ದ ತಕ್ಷಣ ನಮ್ಮ ಫ್ರಂಟಲ್ಲಿ ನಮ್ಮ ಮುದ್ದುಗಡೆ ಇದ್ದಾಗ ಮಾತ್ರ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಚಾನ್ಸ್ ಇರುತ್ತೆ, ಇಲ್ಲಾಂದ್ರೆ ನಾವು ತಿಳ್ಕೊಳಕ್ಕೆ ಚಾನ್ಸೇ ಇರಲಿಲ್ಲ. ಇವತ್ತಿನ ಇಷ್ಟೇ ವಿಡಿಯೋ. ಮತ್ತು ನಾಡಿದ್ದು ಬೇರೆ ಪ್ರಾಡಕ್ಟ್, ಯಾಕಪ್ಪ ಲೆನ್ಸ್ ಒಂದು ಓದೈತಲ್ಲ, ಲೆನ್ಸ್ ತೋರಿಸ್ತೀನಿ. ಆ ಲೆನ್ಸ್ ಆದ ತಕ್ಷಣ ಗಿಂಬಲ್ ಐತಿ, ಅದನ್ನು ತೊಗೊಂಬಂದೀವಿ. ಬಟ್ ಅದು ಈಗಿನ ಫ್ಯೂಚರಲ್ಲಿ ವರ್ಕ್ ಆಗುತ್ತೆ. ಯಾಕಪ್ಪ ಅಂದ್ರೆ ಅದು ಆ ಲೆನ್ಸ್ ತೊಗೊಂಬಂದು ಹತ್ತತ್ರ ಏನಲ್ಲ ಒಂದು 5-6 ತಿಂಗಳ ಅಷ್ಟೇ ಆಗಿದೆ, ಜಾಸ್ತಿ ಏನಾಗಿಲ್ಲ. ಇದು ಕ್ಯಾಮ್ರಾ ತಂದು ಒಂದು 3 ವರ್ಷ ಆಯಿತು. ಇವಾಗ ನಮ್ಗೆ ಆವಾಗ ಗೊತ್ತಿರೋ ಕಾರಣಕ್ಕಾಗಿ 700 ಇಲ್ಲ ಸ್ವಿಚ್ ಆಗಿದ್ದು, ನಾವು ಸೋನಿಗೆ ಸ್ವಿಚ್ ಆಗಿದ್ದು. ಅದು ಗೊತ್ತಿರೋ ಕಾರಣಕ್ಕೆ ಕೆನಾನ್ ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ ಸೋನಿ ವಿಡಿಯೋಗ್ರಫಿ ಮಾಡಿದ ತಕ್ಷಣ ಕಲರ್ ಗ್ರೇಡಿಂಗ್ ಮಾಡಿದಾಗ, ನೀವು ಲಾಗಲ್ಲಿ ಶೂಟ್ ಮಾಡಿದಾಗ ಕಲರ್ ಗ್ರೇಡಿಂಗ್ ಮಾಡಿದಾಗ ಸೋನಿ ಬೆಸ್ಟ್ ಕ್ಯಾಮ್ರಾ. ಬಟ್ ನೀನು ಹೇಗೆ ವಿಡಿಯೋ ಮಾಡ್ತೀನಿ ಹಾಗೇ ಒಯ್ದು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ, ನೋಡ್ತೀನಿ. ನಾನು ಒಂದು ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ಒಂದು ಮದುವೆ ವಿಡಿಯೋಗಳನ್ನು ನೋಡ್ತೀನಿ ಅಂದರೆ ಕೆನಾನ್ ಬೆಸ್ಟ್. ಬಟ್ ನೀವು ಫೋಟೋಗ್ರಾಫಿಗೆ ಹೋದ್ರೆ ನಿಕಾನ್ ಬೆಸ್ಟ್. ಯಾಕಪ್ಪ ಅಂದ್ರೆ ನಿಕಾನ್ ಕಲರ್ ಗ್ರೇಡಿಂಗ್ ಫೋಟೋಶೂಟ್, ಬಟ್ ಅದರಲ್ಲಿ ಬರುವಂಥದ್ದು ಫೋಟೋಶೂಟಿಂಗ್ ಬೆಸ್ಟ್ ಏನು. ಬಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಂದು ಕ್ಯಾಮ್ರಾ. ನಮಗೂ ಕೆನಾನು ಇಷ್ಟ ಆಗುತ್ತೆ. ಯಾಕಂದ್ರೆ ಕೆನಾನು ಕಲರ್ ಗ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕಲರ್ ತನ್ನ ಅಕ್ಯುಸ್ಟಿಕ್ ತನ್ನ ಕಲರ್ ತಾನೇ ತೊಗೊಂಡ್ಬಿಡುತ್ತೆ, ಏನಿರೋದಲ್ಲ. ನೀವು ಮತ್ತೆ ಹೊಳ್ಳಿ ಕಲೆಕ್ಷನ್ ಮಾಡಿ ಕಲರ್ ಗ್ರೇಡಿಂಗ್ ಮಾಡಿ ನೋಡೋಂಥ ಅವಶ್ಯಕತೆ ಇಲ್ಲ. ಬಟ್ ಎಲ್ಲದ ಬೆಸ್ಟ್ ಬರುತ್ತೆ. ಸೋನಿದು ಹಾಗಲ್ಲ. ಸೋನಿ ನೀವು ವಿಡಿಯೋ ಮಾಡಿಕೊಂಡು ಮತ್ತೊಂದು ಎಡಿಟಿಂಗ್ ಮಾಡಿ ಆಮೇಲೆ ವಿಡಿಯೋ ಇದು ಏನಂತಾರೆ ಕಲರ್ ಕಲೆಕ್ಷನ್ ಮಾಡಿ ಕಲರ್ ಗ್ರೇಡಿಂಗ್ ಮಾಡೋದು ಮಾತ್ರ ಅವಾಗ ಲಾಗಲ್ಲಿ ಶೂಟ್ ಮಾಡಿದ್ರೆ ಅವಾಗ ಚೆನ್ನಾಗಿ ಕಾಣುತ್ತೆ. ಇದು ನಾ ತಿಳ್ಕೊಂಡಿರೋದು, ನನಗೆ ಗೊತ್ತಿರೋ ಪ್ರಕಾರ ನಾ ತಿಳ್ಕೊಂಡಿರೋದು. ಸುಮಾರು ಜನಕ್ಕೆ ಸುಮಾರು ಥರ ಕೆಲವೊಂದು ಕ್ಯಾಮ್ರಾ ಇಷ್ಟ ಆಗುತ್ತೆ. ಬಟ್ ನನ್ನ ಕೆನಾನು ಇಷ್ಟ, ಬಟ್ ಸೋನಿ ಇಷ್ಟ. ಫೋಟೋಗ್ರಫಿ ಯಾಕೆ ನಾವು ಫೋಟೋಗ್ರಫಿ ಮಾಡೋದು ಅಷ್ಟೊಂದು ಏನು ಗೊತ್ತಿರಲ್ಲ. ಯಾವುದೋ ಒಂದು ಫೋಟೋ ತೆಗಿತೀವಿ, ಒಂದು ಫೋಟೋ ತೆಗಿಯೋದ್ರಿಂದ ಅಷ್ಟು ಫೋಟೋದು ಅಕ್ಯುರೇಟಾಗಿ ನಮ್ಗೆ ಗೊತ್ತಾಗಲ್ಲ. ನಾವು ವಿಡಿಯೋ ಶೂಟ್ ಮಾಡೋ ಸಲುವಾಗಿ ಆಮೇಲೆ ಒಂದಿಷ್ಟು ವಿಡಿಯೋ ಶೂಟ್ ಮಾಡೋದು, ರೀಲ್ಸ್ ಶೂಟ್ ಮಾಡೋದು ಪರವಾಗಿ ಅದರ ಸಲಿಂದ ನಮಗೆ ಗೊತ್ತಿರೋದು ಅಷ್ಟೇ. ಕೆನಾನ್ ಬಿಟ್ ಸೋನಿ ಯೂಸ್ ಮಾಡ್ಬೋದು, ಬೆಟರ್ ಕ್ಯಾಮ್ರಾ. ಯಾಕಂದ್ರೆ ಸೋನಿ ಯಾಕೆ ಇದರಲ್ಲಿ ಅಂದ್ರೆ ಆಟೋ ಫೋಕಸ್ ಬೆಸ್ಟ್, ವಿತಿನ್ ಸೆಕೆಂಡ್ ಆಟೋ ಫೋಕಸ್ ಮಾಡುತ್ತಾ. ಬಟ್ ಕೆನಾನ್ನಲ್ಲಿ M6 M2 ಎಲ್ಲ ಸಿಕ್ಕತ್ತಾಗಿ ಬಂದ. ಬಟ್ ನಾನು ಯೂಸ್ ಮಾಡಿದ್ರೆ ಲಾಸ್ಟ್ ಕ್ಯಾಮ್ರಾ ಕೆನಾನಲ್ಲಿ 700D ಇದೇ ಲಾಸ್ಟು.
ಫಸ್ಟ್ ತೊಗೊಂಬಂದಿದ್ದು ಇದೇ ಕ್ಯಾಮ್ರಾ, ಇದಕ್ಕಿಂತ ಬೇರೆ ಕ್ಯಾಮ್ರಾ ತಂದಿಲ್ಲ, ಯೂಸ್ ಮಾಡಿಲ್ಲ. ಅದಕ್ಕಾಗಿ ಇವತ್ತು ಇದ್ರ ರಿವ್ಯೂ ಮಾಡೋಣ ಅಂದ್ಕೊಂಡು ಈ ರಿವ್ಯೂ ಮಾಡ್ತಾಗತ್ತೀವಿ. ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ಮಾಡ್ಕೊಂಡೀವಿ. ಗೊತ್ತಿಲ್ಲದವರು ತಿಳ್ಕೊಬೋದು, ಗೊತ್ತಿದ್ದವ್ರು ಇದ್ರ ಬಗ್ಗೆ ವಿಡಿಯೋ ಏನು ಅಷ್ಟೊಂದು ಲೆಂತಿಯಾಗಿ ಹೋಗಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೇರೆ ವಿಡಿಯೋ ತೊಗೊಂಬರ್ತೀವಿ, ಬೇರೆ ಪ್ರಾಡಕ್ಟ್ದು, ಬೇರೆ ನಮ್ಮ ಹತ್ರ ಏನು ಪ್ರಾಡಕ್ಟ್ ಇರುತ್ತೆ ಎಲ್ಲ ತೋರಿಸಿ ಇವಾಗ ಶೂಟ್ ಇದು ಒಂದು ಮೂವಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿವಿ. ನಮ್ಮ ಹತ್ರ ಏನು ಪ್ರಾಡಕ್ಟ್ ಅವ್ರು ವಿಡಿಯೋ ಮಾಡ್ತೀವಿ, ಜೊತೆಗೆ ಮೇಕಿಂಗ್ ವಿಡಿಯೋನ ಹಾಕ್ತೀನಿ, ಜೊತೆಗೆ ಏನು ಶೂಟ್ ಮಾಡ್ತೀವಿ ಅವು ವಿಡಿಯೋ ಹಾಕ್ತೀವಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. SSP ಫಿಲಮ್ ಯೂಟ್ಯೂಬ್ ಚಾನಲ್ ಯಾವಾಗ ನೋಡ್ತೀವಿ. ಟೇಕ್ ಕೇರ್, ಬಾಯ್.